ಹಲೋ ಡಿವನ್ ಕಿಡ್ಸ್. ಈ ವಿಡಿಯೋದಲ್ಲಿ ನಾನು 2 ಆಪ್ಷನ್ಸ್ ಇಟ್ಟಿದ್ದೀನಿ, $2 ಇಟ್ಟಿದ್ದೀನಿ. ಸೊ ಇವಿಲ್ಲ ಒಂದಿದೆ, ಇಲ್ಲೊಂದು $1 ಇದೆ. ಸೊ ಇದು ಬಂದು ಎ ಗ್ರೂಪ್ ತೊಗೊತೀನಿ, ಇದು ಬಿ ಗ್ರೂಪ್ ಅಂತ ತೊಗೊತೀನಿ. ಸೊ ವ್ಯೂವರ್ಸ್, ನೀವೇನು ಮಾಡಬೇಕು, ಇವೆರಡರಲ್ಲಿ ಒಂದು ಗ್ರೂಪ್ನ ಆಯ್ಕೆ ಮಾಡ್ಕೋಬೇಕು. ಯೂನಿವರ್ಸ್ ಹತ್ರ ನೀವು ಪ್ರೇ ಮಾಡಬೇಕು, ಏನಿದೆ ಅಂತ ನೋಡೋಣ, ನಿಮ್ಮದು ಯಾವುದಾದ್ರೂ ವರ್ಕ್ ಆಗುತ್ತೋ ಆಗಲ್ವೋ ಅಂತ. ಎಸ್ ಆರ್ ನೋ ರೀತಿಲಿ ಆನ್ಸರ್ ಮಾಡುತ್ತೆ. ಈಗ ನೋಡೋಣ ಅಂತ. ಇವಿಲ್ಲ, ಈಗ ಶಫಲ್ ಮಾಡ್ತೀನಿ. ಸೊ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ಇವಿಲೈಗೆ ಏನಂತ ಕೊಟ್ಟಿದೆ, ಎಸ್ ಅಂತ ಕೊಟ್ಟಿದೆ. ನೆಕ್ಸ್ಟ್ ಬಂದು ಈ $ಗೂ ಕೂಡ ಎಸ್ ಅಂತ ಕೊಟ್ಟಿದೆ. ಸೊ ಈ ಬಿ ಗ್ರೂಪನ್ನು ಆಯ್ಕೆ ಮಾಡ್ಕೊಂಡಾರ್ದು ಬೇಗನೆ ಕೆಲಸ ಆಗುತ್ತೆ, ನೀವೇನು ಅಂದ್ಕೊಂಡಿರ್ತೀರಲ್ವ ಅದು. ನೆಕ್ಸ್ಟ್ ಬಂದು ಇವಿಲೈ ತೊಗೊಂಡಿರೋರು ಗ್ರೂಪು ಸ್ವಲ್ಪ ಇದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ನಿಧಾನಕ್ಕೆ ಇದರ ರಿಸಲ್ಟು ಬರುತ್ತೆ. ಸೊ ವ್ಯೂವರ್ಸ್, ಇವಿಲೈಗೆ ಗ್ರೂಪ್ ಎಗೂ ಕೂಡ ಎಸ್, ನೆಕ್ಸ್ಟ್ ಈ $ಗೂ ಬಂದು ಕೂಡ ಎಸ್. ಬಟ್ ಎ ಗ್ರೂಪಿಗೆ ನೀವು ವರ್ಕ್ ಹಾರ್ಡಾಗಿ ಮಾಡಬೇಕು. ನೆಕ್ಸ್ಟ್ ಬಂದು ಇದು ಸ್ವಲ್ಪ ಡಿಲೇ ಆಗುತ್ತೆ ನಿಮ್ಮ ರಿಸಲ್ಟ್ ಬರಲಿಕ್ಕೆ. ನೆಕ್ಸ್ಟ್ ಬಿ ಗ್ರೂಪಲ್ಲಿ ಎಸ್, ಇದು ಕರೆಕ್ಟಾಗಿ ಬೇಗನೆ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ವ್ಯೂವರ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.